ಬಳ್ಳಾರಿಯಲ್ಲಿ ಫೈರಿಂಗ್ ಬಗ್ಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಖಾಕಿ ಪೊಲೀಸರು. ಘಟನಾ ಸ್ಥಳದಲ್ಲಿ ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿರುವಂತಹ ಎಫ್ಎಸ್ಎಲ್ ಟೀಮ್ ಫೈರಿಂಗ್ ನಡೆದ ಜಾಗದಲ್ಲಿಯೇ ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಹೇಗೆ ಆ ಘಟನೆ ನಡೀತು ಅನ್ನೋದನ್ನು ಕೂಡ ಮತ್ತೊಮ್ಮೆ ಅದನ್ನ ಮರುಸೃಷ್ಟಿ ಮಾಡಿಯೂ ಕೂಡ ನೋಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ಅದೇ ಜಾಗದಿಂದ ಫೈರಿಂಗ್ ಆಗಿದೆ ಅಂತ ಹೇಳಿದ್ರೆ ಇಷ್ಟು ಅಳತೆಯ ಜಾಗದಲ್ಲಿಯೇ ಫೈರಿಂಗ್ ಆಗಿದೆ ಅನ್ನೋದಕ್ಕೂ ಕೂಡ ಇದು ಮ್ಯಾಚ್ ಆಗಬೇಕಾಗತ್ತೆ. ಸೊ ಹೀಗಾಗಿ ಬುಲೆಟ್ಗಳ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಹೌದು, ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ವ್ಯಕ್ತಿ ಶೂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಎಷ್ಟು ದೂರದಿಂದ ಬುಲೆಟ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರ ಡಿಸ್ಟೆನ್ಸ್ ಗೊತ್ತಾಗುತ್ತೆ, ಆ ಗನ್ ಮಾದರಿ ಗೊತ್ತಾಗುತ್ತೆ, ಆ ಬುಲೆಟ್ ಮಾದರಿ ಗೊತ್ತಾಗುತ್ತೆ, ಅದರ ಸೀರೀಸ್ ನಂಬರ್ ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಅಫಿಷಿಯಲ್ ಆಗಿ ಆತ ಗನ್ ಲೈಸೆನ್ಸ್ ಅನ್ನು ಹೊಂದಿದ್ದು ಆತ ಶೂಟ್ ಮಾಡಿದ್ದೇ ಆಗಿದ್ರೆ, ಈ ವಿಜಯಪುರ ಭೀಮಾ ತೀರದಲ್ಲೆಲ್ಲ ಸಿಗುತ್ತಲ್ಲ ಕಂಟ್ರಿ ಮೇಡ್ ಪಿಸ್ತೂಲ್ ಅಥವಾ ನಾಡ ಪಿಸ್ತೂಲ್ ಅಂತ ಕರಿತೀವಲ್ಲ, ಹಾಗೆ ಅಂಥ ಪಿಸ್ತೂಲ್ಗಳಿಗೆ ಲೆಕ್ಕ ಇರೋದಿಲ್ಲ, ಅಂಥ ಗುಂಡುಗಳಿಗೆ ಲೆಕ್ಕ ಇರೋದಿಲ್ಲ. ಬಟ್ ಇದು ಲೈಸೆನ್ಸ್ಡ್ ಗನ್ ಆಗಿದ್ರೆ, ಲೈಸೆನ್ಸ್ಡ್ ಬುಲೆಟ್ ಆಗಿದ್ರೆ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಗೊತ್ತಾಗುತ್ತೆ. ಅದರ ಸುಳಿವನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಫ್ಎಸ್ಎಲ್ ತಂಡ ಮುಂದಾಗಿದೆ. ಘಟನಾ ಸ್ಥಳದಲ್ಲೇ ಇದ್ದಾರೆ. ಅದನ್ನು ಮರುಸೃಷ್ಟಿ ಮಾಡಿಯೂ ಕೂಡ ನೋಡ್ತಾ ಇದ್ದಾರೆ. ಫೈರ್ ಆದ ಜಾಗ, ವ್ಯಕ್ತಿಗೆ ತಗುಲಿದ ಜಾಗ, ಅದರ ಮಧ್ಯೆ ಇದ್ದಂಥ ಡಿಸ್ಟೆನ್ಸ್ ಎಷ್ಟಿತ್ತು, ಜೊತೆಗೆ ಅಲ್ಲಿ ಬಿದ್ದಂಥ ಪರಿಕರಗಳು, ಬೇರೆ ಬೇರೆ ವಸ್ತುಗಳೇನಿದ್ದಾವೆ, ಕೇವಲ ಬುಲೆಟ್ ಮಾತ್ರವಲ್ಲದೆ ಬೇರೆ ಬೇರೆ ಪರಿಕರಗಳೇನಿದ್ದಾವೆ. ಯಾಕಂದರೆ ಕಲ್ಲು ತೂರಾಟ ಕೂಡ ಆಗಿದೆ ಅಲ್ಲಿ. ಇನ್ನು ಬೇರೆ ಏನಾದ್ರು ಮಾರಕಾಸ್ತ್ರಗಳಿದ್ವಾ, ಹೀಗೆ ಅನೇಕ ರೀತಿಯ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಬಳ್ಳಾರಿಯ ಪೊಲೀಸರು.